ವಿವೇಕವರ್ಧಿನಿ ಚಿಣ್ಣರ ಶಾಲೆಯ ಮಕ್ಕಳು ಹಾಡುತ್ತ ಕುಣಿಯುತ್ತ ಪ್ರತಿದಿನ ಶಾಲೆಗೆ ಬರುವರು. ವಿವೇಕವರ್ಧಿನಿ ಚಿಣ್ಣರ ಶಾಲೆಯ ಮಕ್ಕಳು ಹಾಡುತ್ತ ಕುಣಿಯುತ್ತ ಪ್ರತಿದಿನ ಶಾಲೆಗೆ ಬರುವರು. ಹೆಜ್ಜೇನಿನ ಸವಿಗೂಡಿದು ಪ್ರೀತಿಯ ಪರಮಾನ ಶಾಲೆಗೆ ಮಕ್ಕಳ ಸೀಜೇನ. ವಿವೇಕವರ್ಧಿನಿ ಚಿಣ್ಣರ ಶಾಲೆಯ ಮಕ್ಕಳು ಹಾಡುತ್ತ ಕುಣಿಯುತ್ತ ಪ್ರತಿದಿನ ಶಾಲೆಗೆ ಬರುವರು. ಪಾಲಕರೇ ಕೇಳಿರಿ, ನಿಮ್ಮಯ ಶಾಲೆಗೆ ಬನ್ನಿರಿ. ಗುರುಗಳು ಕಲಿಸುವ ಪಾಠವ ಒಮ್ಮೆ ನೋಡಿರಿ. ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತಿ ಕಲಿಸುವರು, ಮಕ್ಕಳ ಭವಿಷ್ಯ ಬೆಳಗುವರು. ವಿವೇಕವರ್ಧಿನಿ ಚಿಣ್ಣರ ಶಾಲೆಯ ಮಕ್ಕಳು ಹಾಡುತ್ತ ಕುಣಿಯುತ್ತ ಪ್ರತಿದಿನ ಶಾಲೆಗೆ ಬರುವರು. National tree. Which is your national animal? Which is your national game? Hockey. 2 2 2 4 2 3 6 2 8 2 8 2 6 2 2 14 2 8 16 2 8 2 20 jackfruit, watermelon, orange. Now you can. ಅನಿಸ್ತೀನಿ ಇಲ್ಲಿ ಅಂಗನವಾಡಿಗೆ ಒಟ್ಟ ಹೋಗಿಲ್ರಿ ಒಂದಿನ ಅಂಗನವಾಡಿ ಇಲ್ಲಿ ತಂದ್ಬಿಟ್ಟು ನಾವು ಅಳ್ತೀನಿ ಭಾಳ ದಿನ ಅಳ್ತೀನಿ ಅಂದ್ರೂ ಆಯಾ ಮೇಡಮ್ ಆಯಾ ಆಂಟಿ ಮಿಸ್ ಎಲ್ಲ ಚಲೋ ಮಾಡ್ಯಾರಿ. ಈಗ ಸಾಲಿ ಅಂದ್ರೆ ಕುಣಿತಾನ್ರಿ. ಪೈಲೆ ನಾವು ಸಾಲಿಗೆ ಹೋಗಂದ್ರೆ ಸಾಕು ಕಾಲು ತಿಕ್ಕಿ 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 ಆಗ್ತಿದ್ರು. ಈಗ ಈ ಮಿಸ್ಸಿನಿಂದಲೂ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯಾಕೆ ಕರೆದಾರಂದ್ರೆ ಹಳ್ಳಿ ಹುಡುಗರು ಸ್ವಲ್ಪ ಅನುಕೂಲವಾಗಿ ಅವರು ಬುದ್ಧಿವಂತ ಆಗಿನ ಉದ್ದೇಶದಿಂದ ಅವರು ಸಂಸ್ಥೆ ಮಾಲೀಕರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕರೆದಿದ್ರೆ ಕೆಲವು ಜನ ತಪ್ಪೇ ತಿಳ್ಕೊತಾರೆ. ಏನಪ್ಪ ಇವತ್ತು ಬಿ ಆರ್ ಪಾಟೀಲ್ ಅವರು ದುಡ್ಡು ಸಂಪಾದನೆ ಮಾಡುವಗೋಸ್ಕರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕರೆದರೆ ಇಲ್ಲಿ ಹಳ್ಳಿಯಲ್ಲಿ ಅವಶ್ಯಕತೆ ಏನಿದೆ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಉದ್ದೇಶವು ಹಳ್ಳಿ ಹುಡುಗರು ಇಂಪ್ರೂವ್ ಆಗಲಿ, ಬುದ್ಧಿವಂತರಾಗಲಿ ಅನ್ನೋ ಉದ್ದೇಶದಿಂದ
ಭಾಳ ಖುಷಿ ಆಗ್ಯದ. ಯಾಕಪ್ಪ ಅಂದ್ರ ಈ ವಯಸ್ಸಿನ ಹುಡುಗರು ಆಳಂತ ಬ್ಯಾಗ್ ಹೋಗಿ ಹೊತ್ಕೊಂಡ್ ಬರತನ ಅವ್ರು ಏನ್ ಕಲಿತಾರೆ ಎಲ್ಲ ಬರೀ ಬಸ್ಸಿನಾಗೆ ನೆನಪು ಹಾಕ್ಬೋದು ಅನ್ಸುತ್ತೆ, ಅಷ್ಟು ಟಯರ್ಡ್ ಆಗ್ತಾರ. ಅದ್ರ ಸಲ್ಯಾಕ ನಾವು ಮಾಡಿಸ್ತೇವ್ರಿಗೆ ಅಂದಾಗ ಅವ್ರು BR ಸರ್ ಮಾತಾಡಿದಾಗ ಆಯ್ತು ಅಲ್ಲೊಂದು ಮಾಡೋಣ ಅಂತೇಳಿ ಒಂದು ಬ್ರಾಂಚ್ ಓಪನ್ ಮಾಡ್ಯಾರ. ಬಟ್ ನಮ್ ಕಡೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ಕಾರ ಕಮ್ಮಿ ಆಗಿತ್ತಂದ್ರ ನಾವೆಲ್ಲ ಹೊಟ್ಟೆ ಹಾಕೊಂಡು ಹಾಕಿಸ್ಕೋಬೇಕು. ಮುಂದಿನ ದಿನಮಾನದಾಗ ಬರೋ ಮುಂದಿನ ವರ್ಷ ನಿಮ್ಗೆ 25 ರೂಪಾಯಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಮೇಡಮ್ ಅವರು ಭಾಳ ಮಕ್ಕಳು ಎಷ್ಟೇ ಆಗ್ತರೂ ಸಂಭಾಳಿಸ್ಬೇಕು. ಈ ಒಂದು ವರ್ಗದ ಕೋಣೆಯಲ್ಲಿ ನಾನು ಪ್ರವೇಶ ಮಾಡುತ್ತಿದ್ದಂತೆ ಎಷ್ಟು ಸಂತೋಷ ಆಯ್ತಪ್ಪ ಅಂತಂದ್ರೆ, ಬಸವಣ್ಣವರ ಮಾತಿನಲ್ಲಿ ಹೇಳ್ಬೇಕಾದ್ರೆ ಸಸಿಯ ಮೇಲೆ ಸಾಗರವರಿದಂತಾಯ್ತಾಯ್ತಯ್ಯ, ಸಸಿಯ ಮೇಲೆ ಸಾಗರವರಿದಂತಾಯ್ತಾಯ್ತಯ್ಯ, ಆನಂದದಿಂದ ನಲಿನಲಿದಾಡುವೆ, ಆನಂದದಿಂದ ಕುಣಿದಾಡುವೆ, ಕೂಡಲ ಸಂಗನ ಶರಣರು ಬಂದಡೆ ಉಬ್ಬಿ ಕೊಬ್ಬಿ ಹರುಷದಲ್ಲಿ ಓಲಾಡುವೆ ಅಂತಕ್ಕಂಥ ಭಾವ ನನ್ನಲ್ಲಿ ಬಂತು. यहाँ पे स्कूल में जो एक्टिविटीज हमारा पूरा प्लान होता है, जो अलग होता है, जो हम करते हैं सेम हम यहाँ पे करते हैं, मतलब वही स्टैंडर्ड हम यहाँ पे गाँव में दे रहे हैं। ऐसा नहीं है कि स्कूल को कोई सपोर्ट नहीं, ये स्कूल पूरा का पूरा आनंद के सिस्टम से ये स्कूल चलता है। ठीक है, बच्चे थोड़े कम है इस साल में, कोई दिक्कत नहीं, जितना बच्चा कम है उसका फायदा ही होगा, नेक्स्ट ईयर और बच्चे ज़्यादा होंगे. ಅವರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸ್ಕೂಲ್ಗಳನ್ನ ನೋಡ್ಬೇಕಂತ ಅವ್ರ ಆಸೆ ಆಗಿತ್ತು. ಅವ್ರಿಗೆ ಕೆಲಸ ಏನಪ್ಪ ಅಂದ್ರೆ, ನಾನು ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಅಷ್ಟೇ ಅಲ್ಲ, ಈ ಒಂದು ಗ್ರಾಮೀಣ ಭಾಗದಲ್ಲಿ ಬಂದ್ಬಿಟ್ಟು ಶಾಲೆಗಳನ್ನ ನೋಡ್ಬಿಟ್ಟು ಈ ಪಾಲಕರ ಜೊತೆ ಸಮಾಲೋಚನೆ ಚರ್ಚೆ ಮಾಡ್ಬಿಟ್ಟು ಸಮಸ್ಯೆಗಳೇನಾದ್ರೂ ಇದ್ರೆ ಸರ್ ಬಂದಿದ್ದಾರೆ. ಅಣ್ಣನ ಮಾರ್ಗದಲ್ಲಿ RK ಅಣ್ಣ ನಡೆದವರು, ಹಳ್ಳಿ ಹಳ್ಳಿಗೂ ಶಾಲೆಗಳ ತೆರೆಯುವ ಕನಸನ್ನು ಕಂಡವರು. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲಿ ಎಂದವರು, ತಳಪಾಯ ಸರಿಯಾಗಿ ಕಟ್ಟಬೇಕು ಎಂದವರು. ಮುದು ಮಕ್ಕಳ ಜೀವನವು ಬೆಳಗಿಸಲೇಬೇಕು, ಸಮತಾ ಸಂಸ್ಥೆಗೆ ಬರಬೇಕು. ವಿವೇಕವರ್ಧಿನಿ ಚಿಣ್ಣರ ಶಾಲೆಯ ಮಕ್ಕಳು ಹಾಡುತ್ತ ಕುಣಿಯುತ್ತ ಪ್ರತಿದಿನ ಶಾಲೆಗೆ ಬರುವರು. ಹೆಜ್ಜೇನಿನ ಸವಿಗೂಡಿದು ಪ್ರೀತಿಯ ಪರಮಾನ, ಶಾಲೆಗೆ ಮಕ್ಕಳ ಸೀಜೇನ. ವಿವೇಕವರ್ಧಿನಿ ಚಿಣ್ಣರ ಶಾಲೆಯ ಮಕ್ಕಳು ಹಾಡುತ್ತ ಕುಣಿಯುತ್ತ ಪ್ರತಿದಿನ ಶಾಲೆಗೆ ಬರುವರು.